ಮುಂದಿನ ವರ್ಷ ನೀವು ಇಲ್ಲಿ ಅನ್ನದಾಸ ಮಾಡಲ್ಲ? ಇಲ್ಲ ಸರ್, ಸಾಕು, ಇದೇ ಸಾಕು ಸರ್. ವ್ಯವಸ್ಥೆ ತುಂಬ ಅವ್ಯವಸ್ಥೆ ಆಗ್ಬಿಟ್ಟಿದೆ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ. ಇಲ್ಲಿ ತಾಯಿಗೆ ಮಾಡಿದ್ರು ಒಂದೇನೆ, ನಮ್ಮ ಬೆಂಗಳೂರಿನಲ್ಲಿ ತಾಯಿಗೆ ಮಾಡಿದ್ರು ಒಂದೇನೆ, ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸರ್ ನಾನು. ಅಂದಾಜು ಎಷ್ಟು ಖರ್ಚಾಗ್ಬೋದು ಸರ್ ಒಂದ್ಸಲ ಒಂದು ಊಟ ಹಾಕಿದ್ರೆ? ಸರ್ ಒಂದು 30 ರಿಂದ 35 ಲಕ್ಷ ಖರ್ಚಾಗುತ್ತೆ ಸರ್. ಈಗ ನೋಡಿ, ಅಕ್ಕಿ ಒಬ್ಬರು ಕೊಡಿಸ್ತಾರೆ, ಬೇಳೆ ಒಬ್ಬರು ಕೊಡಿಸಿದ್ರು, ಎಣ್ಣೆ ಒಬ್ಬರು ಕೊಡಿಸಿದ್ರು, ಎಲ್ಲ ಸ್ನೇಹಿತರುಗಳು. ಈಗ ಅವ್ರು ಕರ್ಕೊಂಬಂದು ಅವ್ರು ನನ್ನ ಯೋಗ್ಯತೆಗೆ ಒಂದು ದರ್ಶನ ಮಾಡ್ಸೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ 2,000 ರೂಪಾಯಿ ಕೊಟ್ಟು ನಾನು ಬರ್ತೀನಿ ಸರ್. ರಾಜಾತಿಥ್ಯ ಸರ್ ನನಗೂ. VIP ಅಂತಾರೆ 4 ಆನೆ ಕೊಡಲ್ಲ ಅವರು. ಅವ್ರುಗಳಿಗೆ ಗರ್ಭಗುಡಿ ಕರ್ಕೊಂಡೋಗಿ ದರ್ಶನ ಮಾಡಿಸ್ತಾರೆ. ನಾವೇನು ಮಾಡೋಕ್ಕಾಗತ್ತೆ ಹೇಳಿ, ಮಾಡೋರು ಈ ಪರಿಸ್ಥಿತಿ. ಒಂದು ವೇಳೆ ನೀವು ಡ್ರಾಪ್ ಔಟ್ ಮಾಡಿ ಎಲ್ಲ ಖಾಲಿ ಮಾಡ್ಕೊ ಹೋದ್ರೆ ಬರುವಂಥ ಭಕ್ತರಿಗೆ ಏನು ಕತೆ? ಒಂದು 5 ಪಲ್ಲ ದೇವಸ್ಥಾನದಿಂದ ಮಾಡಿಸ್ತಾರೆ, 5 ಪಲ್ಲ ಮಾಡಿಸ್ತಾರೆ, ಪ್ರಸಾದ ಕೊಟ್ಟಂಗೆ ಸಣ್ಣದೊಂದೇನಲ್ಲಿ ಕೊಡ್ತಾರೆ, ಮಾಡಿದ್ದೀವಿ ಅಂತ ಅದಕ್ಕೂ ಬಿಲ್ ಹಾಕೊತಾರೆ ಅಷ್ಟೇ. ಲಾಸ್ಟ್ ಟೈಮ್ ಟಾಯ್ಲೆಟ್ ಪಕ್ಕ ಸರ್, ಮನುಷ್ಯ ತಿನ್ನೋಂಥ ಜಾಗನೇ ಅಲ್ಲ, ಅಂಥ ಜಾಗನೇ ಕೊಟ್ಟರು. ಈಗ ಲಾಸ್ಟ್ 3ನೇ ವಾರ ಅಂತೆ ಸರ್, ನನಗೂ ಗೊತ್ತಿಲ್ಲ, ಯಾರೋ ಹೀಗೆ ಹೇಳಿದ್ದು. 2 ಗಂಟೆಗೆ ಕ್ಲೋಸ್ ಅಂತೆ. ದೇವಸ್ಥಾನದಿಂದ ಒಬ್ಬರು ಫೋನ್ ಮಾಡ್ತಾರೆ, ಇದೇ ನಮ್ಮ ಅಡುಗೆ ಮಾಡೋನಿಗೆ ಒಂದು 5 ಪಲ್ಲ ಅಕ್ಕಿದು ಪ್ರಸಾದ ಮಾಡ್ಕೊಂಡು ಕೊಡು ಅಂತ. ಅದರದ್ದು ದುಡ್ಡು ಕಾಸು ಯಾರು ಕೊಡ್ತಾರೆ ಅಂದರೆ ನೆಕ್ಸ್ಟ್ ವಾರ ಬರ್ತಾರಲ್ಲ ಅವ್ರ ಕೈಲಿ ಇಸ್ಕೊಡ್ತೀನಿ ಅಂತ. ಜನಕ್ಕೆ ಊಟ ಹಾಕ್ತಿದ್ದೀವಲ್ಲ ನಾವಿಲ್ಲಿ. ಒಂದು ಮಾತು, ನಮ್ದು ಒಂದು ಮೀಟಿಂಗ್ ಕರಿಬೋದಲ್ಲ ಸರ್? ಏನು ಮಾಡ್ತಾ ಇದ್ದೀರಾ, ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಯಾವ ವರ್ಷನೂ ಕರೆದಿಲ್ಲ. ಒಂದು 100 ರೂಪಾಯಿ ಬಾಂಡ್ ಪೇಪರ್ ಮೇಲೆ ಮಾತ್ರ ನಾವು ಬರ್ಕೊಂಡು ಕೊಟ್ಬಿಡ್ಬೇಕು ಇವರಿಗೆ. ಇಲ್ಲೇನೇ ಜವಾಬ್ದಾರಿ ಆದರೂ ನಮ್ಮದೇ ರೆಸ್ಪಾನ್ಸಿಬಲ್ಲು. ಸರಿ, ನಮ್ಗೇನು ಸೌಲಭ್ಯ ಕೊಡ್ತಾ ಇದ್ದೀರಾ ನೀವು ಕೇಳೋಕ್ಕೆ? ರಿಸರ್ವ್ ನಾವೇ ದುಡ್ಡು ಕಟ್ತೀವಿ ಬೇಕಾದರೆ. ಇಷ್ಟು ಎಲ್ಲ ಮಾಡೋರು ರಿಸರ್ವ್ಗೂ ನಾವು ದುಡ್ಡು ಕಟ್ಟೋಣ ಬಿಡಿ, ಪೊಲೀಸ್ ಇಲಾಖೆಗೂ ಪ್ರೊಡಕ್ಷನ್ಗೆ ಬೇಕಾದರೆ. 3-4 ದಿವಸಕ್ಕೆ ಮುಂಚೆ ನಮಗೆ ಗೊತ್ತೇ ಆಗೋದಿಲ್ಲ ನಾವಿಲ್ಲಿ ಅನ್ನದಾನ ಮಾಡಬೇಕಾ ಮಾಡಬಾರ್ದು ಅಂತ. ನಮಗೆ ಗೊತ್ತೇ ಇರೋದಿಲ್ಲ. ಶುಕ್ರವಾರ ಮಾಡುವಂಥ ಸೋಮವಾರ ಲೆಟ್ರ್ ಕೊಟ್ಟರೆ ನಾವೇನು ಮಾಡೋದು? ಯಾವ ಅಧಿಕಾರಿ ಕಾರಣ ಸರ್? ಯಾರು ಮೇಂಟೆನೆನ್ಸ್ ಇದ್ದಾರೋ, ಮೇನ್ ಇದ್ದಾರೋ ಅವರೇ ಸರ್. ಇಒ ರೂಪ ಇದ್ದಾರೆ ಇಲ್ಲಿ ಅವ್ರದೇನೆ. ನೋಡಿ, ಅವ್ನು ಬಟ್ಟ ಅಡುಗೆ ಮಾಡ್ತಿದ್ದವನು ಪೊಲೀಸವರೇನೆ ಯಾರೋ ಏನೋ ಅಂದ್ರಂತೆ, ಸೀದಾ ಹೋದ ಅವನು. ಈಗ 12 ಗಂಟೆಯಿಂದ ಅವ್ನು ಇಲ್ಲಿಲ್ಲ. ಲಾಸ್ಟ್ ವಾರ ನಮ್ಗೆ ಹೇಳಿಲ್ಲ ಕೇಳಿಲ್ಲ, ನಮ್ಮೇ ಸೇರ್ಬಿಟ್ಟು 5 ಪಲ್ಲ ಮಾಡಿಸಿದ್ರು. ನಾನು ಕೊನೆಗೆ ಅವ್ನು ರಾಜಣ್ಣಂಗೆ ಅದೇ ಅಂದೆ, ಬಿಡು ರಾಜಣ್ಣ, ತಲೆ ಹಾಕಿಡ್ಸ್ಕೊಂಚ್ಯಾ, ತಾಯಿ ಐತೆ ನೋಡ್ಕೊತದೆ ಬಿಡು ಅಂತಲೇ ಅಂದೆ. ನಿನ್ನೆ ಸಂಜೆ ಹೇಳ್ತಾರೆ ಒಂದೇ ಒಂದು ಕಾರಿಗೆ ನಿಮಗೆ ಪಾಸು ಅಂದರು. ಆಯಿತು, ಒಂದು ಕಾರ ಕೊಟ್ಟಿದ್ದ ಪಾಸುನು ಬೆಳಗ್ಗೆ 3/4 ಅವರ್ ತವರೆ ಕಟ್ಟೆ ತಡೆದು ನಿಲ್ಸ್ಕೊಂಡಿರೋದು ನಮ್ಮ ಗಾಡಿನ. ನಮ್ಮ ಮುಂದೆನೇ ಬರ್ತದೆ ಗಾಡಿಗಳು, ಅವ್ರು ಯಾರೋ ಕರ್ಕೊಂಬರ್ತಾರೆ, ಕಳಿಸ್ತಾ ಇರ್ತಾರೆ. 5 ಗಂಟೆಗೆ ಮೊದಲನೇ ಫಸ್ಟ್ ದರ್ಶನಕ್ಕೆ ಬಂದ್ಬಿಡಿ ಅಂತ ಹೇಳಿದ್ರು. ಹೋದ್ರೆ ಅಲ್ಲಿ ಸಿಂಗಲ್ ಇನ್ನೊಬ್ಬನೇ ಒಳಗೆ ಅಂತಾರೆ. ಬಂದಿರೋ ಫ್ಯಾಮಿಲಿ ಮೆಂಬರ್ಸ್ಗಳ್ದು ಏನಾಗಬೇಕು? ನಾನು ಹಂಗೂ ಬೆಳಗ್ಗೆ 10 ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡೆ. ಯಾರೋ ಮಾಡಿದ್ದಕ್ಕೆ ಜನಗಳಿಗೆ ಯಾಕೆ ತೊಂದರೆ ಕೊಡಬೇಕು? ಇದೇ ಸಾಕು, ಇದೇ ಲಾಸ್ಟ್ ವರ್ಷ ಸಾಕು. ತಾಯಿಗೆ ಇಲ್ಲಿಂದನೇ ಕೈ ಮುಗಿದ್ಬಿಟ್ಟು ಬರ್ತೀವಿ, ದರ್ಶನ ಮಾಡ್ತೀವಿ, ನಮ್ಮ ಕೈಲಾಗಿ ಸೇವೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ನಮ್ಮ ಬೆಂಗಳೂರಿನಲ್ಲೇ ಸುಮಾರು ದೇವಸ್ಥಾನಗಳಿದೆ ಸರ್, ಅಲ್ಲೇ ಮಾಡೋಣ ಬಿಡಿ ಸರ್. ಅಲ್ಲ, ನಿಮ್ಮಂಥ ದಾನಿಗಳು ಇಲ್ಲದೆ ಹೋದರೆ ಸರ್ಕಾರ ಎಷ್ಟು ಲಕ್ಷಾಂತರ ಜನಕ್ಕೆ ಅನ್ನ ಆಗ್ತದ? ದೇವರಿಗೆ ಗೊತ್ತು ಸರ್, ಇದು ದೇವರಿಗೆ ಗೊತ್ತು. ಅವ್ರ ಮನಸ್ಥಿತಿ ಹೆಂಗಿದೆಯೇನೋ ಯಾರಿಗೂ ಗೊತ್ತು ಸರ್. ಅದಕ್ಕೆ ನಾನು ಇದೇ ವರ್ಷ ಸಾಕು ಸರ್, ಇಲ್ಲಿ ತಾಯಿಗೆ ಮಾಡಿದ್ರು ಒಂದೇ, ನಮ್ಮ ಬೆಂಗಳೂರಿನಲ್ಲಿ ತಾಯಿಗೆ ಮಾಡಿದ್ರು ಒಂದೇ, ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸರ್ ನಾನು. ಅನ್ನ ಹಾಕೋರು ಎಲ್ಲ ಕಡೆ ಓಡಾಡ್ಕೊಂಡು ಖುಷಿಯಾಗಿರ್ತಾರೆ, ನಿಮ್ಮ ಮುಖದಲ್ಲಿ ಆ ಖುಷಿನೇ ಇಲ್ವಲ್ಲ? ಹಂಗೆ ಮಾಡಿಬಿಟ್ಬಿಟ್ಟವ್ರೆ ಸರ್ ಇಲ್ಲಿ ಅವರು. ವ್ಯವಸ್ಥೆ ತುಂಬ ಅವ್ಯವಸ್ಥೆ ಆಗ್ಬಿಟ್ಟಿದೆ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ. ಒಂದು ಸತಿ ಬಂದವರು ಇನ್ನೊಂದು ಸತಿ ಬರೋದಕ್ಕೆ ಇಷ್ಟಪಡೋದಿಲ್ಲ. ಕಳೆದ 5 ವರ್ಷದಿಂದ ಚಾಮುಂಡೇಶ್ವರಿ ದರ್ಶನಕ್ಕೆ ಬರ್ತಕ್ಕಂತಹ 4ನೇ ಆಷಾಢ ಶುಕ್ರವಾರದಂದು ಬರುವಂಥ ಲಕ್ಷಾಂತರ ಮಂದಿಗೆ ಅನ್ನ ದಾಸೋಹನ ನೀಡುವಂತಹ ಬೆಂಗಳೂರಿನ ಉದ್ಯಮಿ ರಾಮವಳ್ಳಿ ಮಹೇಶ್ ಅವ್ರು ನಮ್ಮ ಜೊತೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಕಳೆದ 5 ವರ್ಷಗಳಿಂದಲೂ ಕೂಡ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದೀರಿ. ಬರ್ತಕ್ಕಂತಹ ಲಕ್ಷಾಂತರ ಭಕ್ತರಿಗೆ ಅನ್ನ ದಾಸೋಹನ ಕೊಡ್ತಾ ಇದ್ದೀರಿ. ಯಾವ ಕಾರಣಕ್ಕಾಗಿ ಈ ಒಂದು ಸೇವೆ ಮಾಡ್ತಾ ಇದ್ದೀರಿ ಸರ್? 2022ರಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರದ ಕಾನ್ಸ್ಟಿಟ್ಯೂನ್ಸಿ ಶಾಸಕರಾದ SC ಸೋಮಶೇಖರ್ ಸಾಹೇಬರು ಚಾಮುಂಡಿ ಬೆಟ್ಟದಲ್ಲಿ ಅನ್ನದಾನ ಮಾಡೋಕ್ಕೆ ಯಾರನ್ನ ಇಂಟ್ರೆಸ್ಟ್ ಇದ್ದರೆ ನಮ್ಮ ಮಾಡೋಂಗಿದ್ರೆ ಮಾಡ್ಬೋದು ಅಂತ ಹೇಳಿದ್ರು ಸರ್. ಆ ಟೈಮ್ನಲ್ಲಿ ಸ್ವಲ್ಪ ಕರೋನಾ ಸೆಕೆಂಡ್ ವೇವು ಮುಗಿದಿತ್ತು. ಆ ಟೈಮ್ನಲ್ಲಿ ನಾವೇನೇ ಸಾಹೇಬ್ರ ಗಮನಕ್ಕೆ ತಂದಿದ್ದಕ್ಕೆ ನಮ್ಗೆ ಅವ್ರು ಅವಕಾಶನೂ ಮಾಡ್ಕೊಂಡು ಕೊಟ್ಟರು. 4ನೇ ಆಷಾಢ ಶುಕ್ರವಾರದಲ್ಲೂ ಮಾಡಿಕೊಟ್ರು. ಈಗೇನು ದಸರಾ ಉತ್ಸವಕ್ಕೆ ಇವ್ರು ಬಂದು ರಾಷ್ಟ್ರಪತಿಗಳು ಬಂದಿದ್ದರು. ಆ ಟೈಮ್ನಲ್ಲೂ ಅವತ್ತೂ ನಮಗೆ ಒಂದು ಸೌಭಾಗ್ಯ ಮಾಡ್ಕೊಂಡು ಕೊಟ್ಟರು. ಆ ನಮ್ಮ ಸಾಹೇಬ್ರ ಆಶೀರ್ವಾದದಿಂದ ನಾವು ಮಾಡ್ಕೊಂಬರ್ತಾ ಇರೋದು ಇಲ್ಲಿ ತನಕ ನಿರಂತರವಾಗಿ 5ನೇ ವರ್ಷಕ್ಕೆ ಬಂದಿದೆ ಸರ್ ಇದು. ಅಲ್ಲ, ನಿಮ್ಗೇನಾದ್ರು ಅರಕೆ ಇತ್ತಾ ಚಾಮುಂಡೇಶ್ವರಿಗೆ ಮಾಡಬೇಕು ಅಂತ? ಇಲ್ಲ ಸರ್, ಅರಕೆ ಏನಿಲ್ಲ. ವರ್ಷದಲ್ಲಿ ಒಂದು 4 ಸತಿ 5 ಸತಿ ಬಂದು ತಾಯಿ ದರ್ಶನ ಮಾಡಿಕೊಂಡು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲೋ ಒಂದು ಕಡೆ ಕಾರಣಕರ್ತರು ನಮ್ಮ ಸಾಹೇಬ್ರೇನೆ. ಇದಕ್ಕೆ ತಾಯಿ ಅವ್ರ ಕಡೆಯಿಂದ ಹೇಳಿಸಿ ನನಗೆ ಅವಕಾಶ ಮಾಡ್ಕೊಂಡು ಕೊಟ್ಟಿರೋದು. 2022ರಲ್ಲಿ ಆರಂಭ ಮಾಡಿದ್ರಿ. ಅವತ್ತು ಎಷ್ಟು ಮಂದಿ ಭಕ್ತರು ಇಲ್ಲಿ ಅನ್ನದಾಸೋಹನ ಸ್ವೀಕರಿಸ್ತಾರೆ? ಫಸ್ಟ್ ಇಯರೇನೆ 38,000 ಜನ ಊಟ ಮಾಡಿದ್ರು ಫಸ್ಟ್ ಇಯರು. ಸೆಕೆಂಡು 42ಕ್ಕೆ ಹೋಯ್ತು ಸರ್ ಅದು. 3ನೇ ವರ್ಷ 46. ಈಗ ಲಾಸ್ಟ್ ಇಯರ್ ಮಾತ್ರ ನಮಗೆ ಇಲ್ಲಿ ಸೌಲಭ್ಯ ವ್ಯವಸ್ಥಿತ ಕೊಟ್ಟಿರಲಿಲ್ಲ.
ಅಲ್ಲಿ ಪಕ್ಕದಲ್ಲಿ ಬೇರೆ ಜಾಗ ಕೊಟ್ಟಿದ್ರು. ಲಾಸ್ಟ್ ಇಯರ್ ಬಫೆ ಸಿಸ್ಟಮ್ ಮಾಡಿದ್ವಿ. ಬಫೆ ಸಿಸ್ಟಮ್ ಮಾಡಿದ್ದಕ್ಕೋಸ್ಕರ ಲಾಸ್ಟ್ ಟೈಮು 48,000 ಜನ ಊಟ ಮಾಡಿದರು. ಓನ್ಲಿ ಬಫೆ ಸಿಸ್ಟಮ್ ಇತ್ತು ಲಾಸ್ಟ್ ಟೈಮು. ಈ ಟೈಮು ಟೇಬಲ್ ಊಟ ಪ್ಲಸ್ ಬಫೆ ಸಿಸ್ಟಮ್ ಎರಡೂ ಮಾಡ್ತಾ ಇದ್ದೀವಿ ಈ ವರ್ಷದಲ್ಲಿ. ಎಷ್ಟು ಮಂದಿ ಇಲ್ಲಿವರೆಗೆ ಬೆಳಗ್ಗೆ ಟಿಫನ್ ಮತ್ತೆ ಮಧ್ಯಾಹ್ನ ಊಟ ಮಾಡಿ ಜನ ಮಾಡಿದ್ದಾರೆ ಸರ್ ಈಗ. ಸಂಜೆ ರಾತ್ರಿ ಆಗೋಷ್ಟರೊಳಗೆ ಎಷ್ಟು ಆಗ್ಬೋದು? ಒಂದು 60,000 ರೀಚ್ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ನಾನು ಪ್ರಿಪೇರೇ ಒಂದು 70,000 ಜನಕ್ಕೆ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ. ಒಂದು 60,000 ತನಕ ರೀಚ್ ಆಗ್ಬೋದು. ಈಗ ಕಳೆದ 5 ವರ್ಷದಿಂದಲೂ ಕೂಡ ಬರುವಂಥ ಭಕ್ತರಿಗೆ ಅನ್ನದಾಸೋಹನ ಮಾಡ್ತಾಯಿದ್ರಿ. ಮುಂದಿನ ವರ್ಷ ನಾನು ಮಾಡೋಲ್ಲ, ಅನ್ನದಾಸೋಹವನ್ನು ಕೊಡಲ್ಲ, ನಾ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಯಾಕೆ ಈ ಒಂದು ವ್ಯವಸ್ಥೆ ಸರ್? ವ್ಯವಸ್ಥೆ ಸರಿಗಿಲ್ಲ ಇಲ್ಲಿ. ವ್ಯವಸ್ಥೆ ತುಂಬ ಅವ್ಯವಸ್ಥೆ ಆಗ್ಬಿಟ್ಟಿದೆ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ. ಯಾರಿಂದ? ಅಲ್ಲ, ಈ ಆಡಳಿತ ಮಂಡಳಿಯವರಿಂದನೇ. ನಮ್ಮ ಪ್ರಾಧಿಕಾರದವ್ರು ಇರ್ಬೋದು, ಪೊಲೀಸ್ ಇಲಾಖೆಯವ್ರು ಇರ್ಬೋದು, ಎರಡರದ್ದು ಅಂಡರ್ಸ್ಟ್ಯಾಂಡಿಂಗ್ ಸರಿಗಿಲ್ಲ ಸರ್. ಇಷ್ಟು ನಾವು ಬೆಂಗಳೂರಿಂದ ಇಲ್ಲಿ ಬಂದು ಇಲ್ಲೂ ಸುಮಾರು ಜನ ಇದ್ದಾರೆ, ಮಾಡೋ ಅಂಥ ಶಕ್ತಿವಂತರೇ ಇದ್ದಾರೆ. ನಾವು ಬೆಂಗಳೂರಿಂದ ಬಂದು ಇಲ್ಲಿ ಮಾಡಿದ್ರೆ ನಮಗೆ ದರ್ಶನಕ್ಕೆ ನೀನೊಬ್ಬನ ಬಿಡ್ತೀನಿ ಅಂತಾರೆ. ಬೆಳಗ್ಗೆ 5 ಗಂಟೆನಲ್ಲಿ ನೀನೊಬ್ಬನ ಬಿಡ್ತೀನಿ ದರ್ಶನಕ್ಕೆ ಅಂತಾರೆ. ನಾವು ಒಟ್ಟು ಜಾಯಿಂಟ್ ಫ್ಯಾಮಿಲಿಯವ್ರು. ನಾವು 5 ಜನ ಅಣ್ಣ ತಮ್ಮದಿರಿದ್ದೀವಿ. ನಾವು ಒಂದು 20 ಜನ ಬಂದಿದ್ದೀವಿ. ಬೇಡ, ಮುಂಚೆನೇ ತಿಳಿಸ್ಬೇಕು, ನೀವು ಒಂದು 10 ಗಂಟೆ ಮೇಲೆ ಬನ್ನಿ, ನಿಮ್ಮ ಕಡೆಯವ್ರಿಗೆ ದರ್ಶನಕ್ಕೆ ಬಿಡ್ತೀನಿ ಅಂತ ತಿಳಿಸ್ಬೋದಾಗಿತ್ತು. 5 ಗಂಟೆಗೆ ಮೊದಲನೇ ಫಸ್ಟ್ ದರ್ಶನಕ್ಕೆ ಬಂದ್ಬಿಡಿ ಅಂತ ಹೇಳಿದ್ರು. ಹೋದರೆ ಅಲ್ಲಿ ಸಿಂಗಲ್ ನೀನೊಬ್ಬನೇ ಬಾ ಒಳಗೆ ಅಂತಾರೆ. ಬಂದಿರೋ ಫ್ಯಾಮಿಲಿ ಮೆಂಬರ್ಸ್ಗಳ್ದು ಏನಾಗಬೇಕು? 4 ಆನೆ ಕೊಡಲ್ಲ ಒಬ್ಬ VIP 100 ಜನ ಕಟ್ಕೊಂಡು ಬಂದು ದರ್ಶನ ಮಾಡಿಸ್ಕೊಂಡು ಹೋಗ್ತಾರೆ. ಮತ್ತು ಇವರೇ ಪ್ರೋಟೋಕಾಲಲ್ಲಿ ವೆಹಿಕಲ್ಗೆ ಪಾಸ್ ಇದೆ ಬನ್ನಿ ಅಂತ ಹೇಳಿದ್ರು. ನಿನ್ನೆ ಒಂದೇ ಒಂದು ಕಾರ್ಗೆ 3/4 ಅವರ್ ಕಾಯಿಸಿದ್ದಾರೆ. ಬೆಳಿಗ್ಗೆ ಪಾಸು ಪ್ರೋಟೋಕಾಲಲ್ಲಿರೋ ಪಾಸು ನೋಡ್ಬಿಟ್ಟು ಮೊಬೈಲಲ್ಲಿ ನೋಡ್ಬಿಟ್ಟು ಬಿಟ್ಕೊಡೋದಕ್ಕೆ ನಂದು ಪ್ರಾಧಿಕಾರದಿಂದ ಕೊಟ್ಟ ಲೆಟ್ರ್ ತೋರಿಸಿದ್ರು ಆ ಲೆಟ್ರಿಗೂ ಕೌಡೆ ಕಿಮ್ಮತ್ತಿಲ್ಲ ಇಲ್ಲಿ. ಅದಕ್ಕೆ ನಾನು ಇದೇ ವರ್ಷ ಸಾಕು ಸರ್, ಇಲ್ಲಿ ತಾಯಿಗೆ ಮಾಡಿದ್ರು ಒಂದೇ, ನಮ್ಮ ಬೆಂಗಳೂರಿನಲ್ಲಿ ತಾಯಿಗೆ ಮಾಡಿದ್ರು ಒಂದೇ, ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸರ್. ನಾನು ಲಕ್ಷಾಂತರ ಮಂದಿ ಭಕ್ತರಿಗೆ ಅನ್ನದಾನ ಕೊಡೋ ಪುಣ್ಯಾತ್ಮ ನೀವು. 4 ಆನೆ ಕೊಡಲ್ಲ ಇಲ್ಲಿ. ಅವ್ರು 100 ಜನ ಕರ್ಕೊಂಡು ಬಿಡ್ತಾರೆ ದರ್ಶನಕ್ಕೆ. ಅದು ಅವ್ರವ್ರು ಇದು ಸರ್. ಆ ಥರ ಇಲ್ಲಿ ಮೊದಲಿಂದ ಅದೇ ಥರ ನಡ್ಕೊಂಬಂದ್ಬಿಟ್ಟೈತೆ ಇಲ್ಲಿ. ಅಲ್ಲ, ನಿಮ್ಮಂಥ ದಾನಿಗಳನ್ನ ಸರಿಯಾಗಿ ಬಳಸ್ಕೊಳ್ತಾ ಇಲ್ವಾ ಅಧಿಕಾರಿಗಳು? ಅಲ್ಲ, 100ಕ್ಕೆ 100 ಭಾಗ ಅಷ್ಟೇ. ನಾವು 2 ವರ್ಷದಿಂದ ಹೇಳ್ತಾ ಇದ್ದೀವಿ ಸರ್, ಅನ್ನದಾನಕ್ಕೆ ಆಷಾಢ ಶುಕ್ರವಾರಕ್ಕೆ ಮುಂಚೆ 4 ಜನ, ಒಂದೊಂದು ಸತಿ 4 ಜನ ಆಗ್ತಾರೆ, ಒಂದೊಂದು ಸತಿ 5 ವಾರ ಬರ್ತದೆ. ಎಲ್ಲರನ್ನೂ ಮೀಟಿಂಗ್ ಕರೀರಿ, ನಮ್ಮದು ಏನು ಕಷ್ಟ ಸುಖ ಕೇಳಿ, ನಮ್ಮಿಂದ ಯಾವ್ದು ರೀತಿ ದಿನ ಚೇಂಜಸ್ ಆಗಬೇಕು ಅದನ್ನು ಕೇಳಿ. ಯಾವುದು ಮೀಟಿಂಗು ಕರೆಯಲ್ಲ, ಏನೂ ಇಲ್ಲ. ಏಕಾಏಕಿ ನಾವು ಲೆಟ್ರ್ ಕೊಟ್ಟಿರ್ತೀವಿ. ಲೆಟ್ರನ್ನು ಕೊಡೋದು ಯಾವಾಗ ಗೊತ್ತಾ ಸರ್? 3 ಡೇಸ್ 4 ಡೇಸ್ ಮುಂಚೆ ಇದ್ದಾಗ ಪ್ರಿಪೇರ್ ಮಾಡ್ಕೊಂಡು ನಾವು ಬರಬೇಕು. 3-4 ದಿವಸಕ್ಕೆ ಮುಂಚೆ ನಮಗೆ ಗೊತ್ತೇ ಆಗೋದಿಲ್ಲ ನಾವಿಲ್ಲಿ ಅನ್ನದಾನ ಮಾಡಬೇಕಾ ಮಾಡಬಾರ್ದು ಅಂತ. ನಮಗೆ ಗೊತ್ತೇ ಇರೋದಿಲ್ಲ. ಸೋಮವಾರ ಭಾನುವಾರ ಹೌದು ಕೇಳಿಬೇಕಾರೆ ಯಾವಾಗ ಕೊಟ್ಟಿದ್ದಾರೆ, ಡೇಟು ಸೈನು ಎಲ್ಲ ಇದೆ ನನ್ನ ಹತ್ರ. ಸೋಮವಾರ ನಂಗೆ ಲೆಟ್ರ್ ಕೊಡ್ತಾರೆ, ಈ ವಾರ ಮಾಡೋದಕ್ಕೆ ಸೋಮವಾರ ಲೆಟ್ರ್ ಕೊಡ್ತಾರೆ. ಶುಕ್ರವಾರ ಮಾಡುವಂಥ ಸೋಮವಾರ ಲೆಟ್ರ್ ಕೊಟ್ಟರೆ ನಾವೇನು ಮಾಡೋದು? ನೀವು ಮಾಡಿಲ್ಲ, ನಾವು ಬೇರೆ ಮಾಡಿಸ್ಕೊತೀವಿ ಅಂತ ಬೇರೆಯವರು ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ನಾವು ಲೆಟ್ರ್ ಕೊಟ್ಟಿದ್ದಕ್ಕೆ ರಿಪ್ಲೈ ಕೊಡೋದೇ ನಮ್ಗೆ. ಅವಾಗ ನೀವು ಮಾಡಿ, ನಿಮ್ಗೆ ಓಕೆ ಆಗಿದೆ, ಮೀಟಿಂಗ್ನಲ್ಲಿ ಅಪ್ರೂವಲ್ ಮಾಡಿದ್ದೀವಿ, ನೀವು ಮಾಡಬೇಡಿ ಅಂತ ಅನ್ನೋದು ನಮ್ಗೆ ತಿಳಿಸ್ಬೇಕಲ್ಲ. ಯಾವುದೂ ಇಲ್ಲ. ಹೌದು, ನಾವು ಮುಂಚೆನೇ ಹೇಳ್ತೀವಿ. 4 ವಾರ ಬಂದರೆ 4 ವಾರ, 5 ವಾರ ಬಂದರೆ 5 ವಾರದವ್ರದ್ದು ಕರೀರಿ. ಒಬ್ಬೊಬ್ರದ್ದು ಒಂದೊಂದು ಇದಿರ್ತದೆ. ನಾವಿಲ್ಲಿ ನಮ್ಮ ಮನೆದು ನಮ್ಮಲ್ಲೇನು ಜಾಸ್ತಿ ದುಡ್ಡು ಐತೆ ನಾವಿಲ್ಲಿ ಖರ್ಚು ಮಾಡಬೇಕು ಅಂತ ಬರೋಲ್ಲ ಸರ್. ನಮಗೂ 4-5 ಜನ ಸಹಾಯ ಮಾಡ್ತಾರೆ ಸರ್. ಇದರಲ್ಲಿ ಅಕ್ಕಿ ಒಬ್ಬರು ಕೊಡಿಸಿದ್ರೆ ಬೇಳೆ ಒಬ್ಬರು ಕೊಡಿಸ್ತಾರೆ. ಈ ಥರ ಎಲ್ಲರೂ ಒಗ್ಗೂಡಿಸ್ಕೊಂಡ್ಬಂದು ನಾವಿಲ್ಲಿ ಸೇವೆ ಮಾಡೋಕ್ಕೆ ಬರೋದು. ಅಲ್ಲ, ನಿಮಗೆ ಕೃತಜ್ಞತೆ ಸಲ್ಲಿಸುವಂಥ ಕೆಲಸವನ್ನು ಮೈಸೂರು ಜಿಲ್ಲಾಡಳಿತ ಮಾಡಬೇಕು, ಇನ್ಕ್ಲೂಡಿಂಗ್ EO ಅಧಿಕಾರಿಗಳು ಕೂಡ ಮಾಡಬೇಕು. ಬಟ್ ನಿಮ್ಮನ್ನ ಅವಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ. 100% ಹಂಗೆ ಆಗ್ತಾ ಇರೋದು ಇಲ್ಲಿ. ಒಂದು ಸತಿ ಮಾಡಿದ್ರೆ ಇನ್ನೊಂದು ಸತಿ ಬರೋದೇ ಬೇಡ, ಅದೇ ಲೆಕ್ಕಾಚಾರ. ನಾವು 5 ವರ್ಷದಿಂದ ನೋಡ್ತಾ ಇದ್ದೀವಿ ಸರ್. ಮುಂಚೆ ಯಾರೋ ಇದ್ದರು, 2 ವರ್ಷ ಪರವಾಗಿಲ್ಲ, ನಡ್ಕೊಂಡು ಹೋಯ್ತು ಚೆನ್ನಾಗಿ. ಲಾಸ್ಟ್ ಇಯರು ಇದೇ ಮೇಡಮ್ಮು ನಮಗೆ 6 ಗಾಡಿಗೆ ವೆಹಿಕಲ್ ಪಾಸ್ ಕೊಟ್ಟರು. 6 ಗಾಡಿಗೆ ವೆಹಿಕಲ್ ಪಾಸ್ ಕೊಟ್ಟಿದ್ರು. ನಾವು ಈ ಸತಿನೂ ಅದೇ ಥರ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ನಿನ್ನೆ ಸಂಜೆ ಹೇಳ್ತಾರೆ ಒಂದೇ ಒಂದು ಕಾರಿಗೆ ನಿಮಗೆ ಪಾಸು ಅಂದರು. ಆಯಿತು, ಒಂದು ಕಾರ ಕೊಟ್ಟಿದ್ದ ಪಾಸು ಬೆಳಗ್ಗೆ 3/4 ಅವರು ತವರೆಕಟ್ಟೆ ತಡೆದು ನಿಲ್ಸ್ಕೊಂಡಿರೋದು ನಮ್ಮ ಗಾಡಿನ. ನಮ್ಮ ಮುಂದೆನೇ ಬರ್ತದೆ ಗಾಡಿಗಳು, ಅವ್ರು ಯಾರೋ ಕರ್ಕೊಂಬರ್ತಾರೆ, ಕಳಿಸ್ತಾ ಇರ್ತಾರೆ. ಅಲ್ಲ, ನಿಮ್ಮಂಥ ದಾನಿಗಳು ಇಲ್ಲದೆ ಹೋದರೆ ಸರ್ಕಾರ ಎಷ್ಟು ಲಕ್ಷಾಂತರ ಜನಕ್ಕೆ ಅನ್ನ ಆಗ್ತದಾ? ದೇವರಿಗೆ ಗೊತ್ತು ಸರ್, ಇದು ದೇವರಿಗೆ ಗೊತ್ತು. ಅವ್ರ ಮನಸ್ಥಿತಿ ಹೆಂಗಿದೆ ಏನೋ ಯಾರಿಗೂ ಗೊತ್ತು ಸರ್. ಅಲ್ಲ, ಇಷ್ಟೊಂದು ಅಪ್ಸೆಟಾಗಿ ಕೂತಿದ್ದೀರಿ ನೀವು, ಏನು ನನ್ನ ಕೈಲಿ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಒಬ್ಬರ ಫ್ಯಾಮಿಲಿಗೂ ದರ್ಶನ ಮಾಡಲಿಕ್ಕೆ ಈಗ 6 ಜನ ಬಂದಿದ್ದಾರೆ, ಒಬ್ರಿಗೂ ದರ್ಶನ ಮಾಡ್ಸೋಕ್ಕಾಗ್ತಾ ಇಲ್ಲ. ಹೌದು,
ಬೆಳಿಗ್ಗಿಂದ 6 ಜನ ಬಂದವರೆ, ಒಬ್ರಿಗೂ ದರ್ಶನ ಮಾಡ್ಸೋಕ್ಕಾಗ್ತಿಲ್ಲ. ಏನು ಮಾಡೋಣ? ಫೋನ್ ಮಾಡಿದ್ರೆ ಒಬ್ಬರು ಫೋನ್ ತೆಗಿಯಲ್ಲ. ನಾನು ಹಂಗೂ ಬೆಳಗ್ಗೆ 10 ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡೆ. ಯಾರೋ ಮಾಡಿದ್ದಕ್ಕೆ ನಾನು ಯಾಕೆ ಬೇರೆ ಭಕ್ತರಿಗೆ ಜನಗಳಿಗೆ ಯಾಕೆ ತೊಂದರೆ ಕೊಡಬೇಕು? ಇದೇ ಸಾಕು, ಇದೇ ಲಾಸ್ಟ್ ವರ್ಷ ಸಾಕು. ತಾಯಿಗೆ ಇಲ್ಲಿಂದನೇ ಕೈ ಮುಗಿದ್ಬಿಟ್ಟು ಬರ್ತೀವಿ, ದರ್ಶನ ಮಾಡ್ತೀವಿ, ನಮ್ಮ ಕೈಲಾಗಿ ಸೇವೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಬೆಂಗಳೂರಿನಲ್ಲೇ ಸುಮಾರು ದೇವಸ್ಥಾನಗಳಿದೆ ಸರ್, ಅಲ್ಲೇ ಮಾಡೋಣ ಬಿಡಿ ಸರ್. ಈ ವಿಚಾರ ಕೇಳಿ ನನಗೆ ಬೇಸರ ಆಗ್ತಾ ಇದೆ. ಇಲ್ಲಿ ಊಟ ಮಾಡಿದ ಪ್ರತಿಯೊಬ್ಬರು ಕೂಡ ತಣ್ಣಗಿರಲಿ ಅಂತ, ಯಾರು ಊಟ ಹಾಕಿದ್ರು ಅವರು ತಣ್ಣಗಿರಲಿ ಅಂತ ಹೇಳ್ತಾರೆ. ಬಟ್ ನಿಮ್ಮಲ್ಲಿ ಇಷ್ಟೊಂದು ಆಕ್ರೋಶ ಇದೆ ಅಧಿಕಾರಿಗಳ ವಿರುದ್ಧ. ಏನು ಮಾಡ್ತೀರಾ? ನಮಗೆ ಪರಿಸ್ಥಿತಿ ಇವತ್ತು ಹಂಗೆ ಮಾಡಿಬಿಟ್ಬಿಟ್ಟವ್ರು ಇಲ್ಲಿನ ಅಧಿಕಾರಿಗಳು. ಸರ್, ಜಿಲ್ಲಾಡಳಿತ ಏನೇನೋ ಪ್ರಿಕಾಷನ್ ತೊಗೊಳ್ಳಲ್ಲ ಸರ್. ಆಯಿತು ಸರ್, 50 ಜನಕ್ಕೆ ಊಟ ಹಾಕ್ತಿದ್ದೀವಲ್ಲ ನಾವಿಲ್ಲಿ, ಒಂದು ಮಾತು ನಮ್ಮದು ಒಂದು ಮೀಟಿಂಗ್ ಕರಿಬೋದಲ್ಲ ಸರ್? ಏನು ಮಾಡ್ತಾ ಇದ್ದೀರಾ? ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಯಾವ ವರ್ಷನೂ ಕರೆದಿಲ್ಲ. ಒಂದು 100 ರೂಪಾಯಿ ಬಾಂಡ್ ಪೇಪರ್ ಮೇಲೆ ಮಾತ್ರ ನಾವು ಬರ್ಕೊಂಡು ಕೊಟ್ಬಿಡ್ಬೇಕು ಇವ್ರಿಗೆ. ಇಲ್ಲೇನೇ ಜವಾಬ್ದಾರಿ ಆದರೂ ನಮ್ಮದೇ ರೆಸ್ಪಾನ್ಸಿಬಲ್ಲು. ಸರಿ, ನಮ್ಗೇನು ಸೌಲಭ್ಯ ಕೊಡ್ತಾ ಇದ್ದೀರಾ ನೀವು ಕೇಳೋಕ್ಕೆ? ಅದನ್ನು ಕೇಳೋಕ್ಕೆ ನೀವು ನಮ್ಗೇನು ಸೌಲಭ್ಯ ಕೊಡ್ತಾ ಇದ್ದೀರಾ? ಅಲ್ಲ, ಇವತ್ತು ನಿಮ್ಮನ್ನು ತಡೆದವರು ನಾಳೆ ನಿಮ್ಮ ಸಾಮಗ್ರಿಗಳು ಏನು ಊಟ ಉಪಚಾರ ತರಕಾರಿ ಇನ್ನೊಂದು ಪದಾರ್ಥಗಳು ತೊಗೊಬರ್ತಾರೆ, ಅದನ್ನು ಕೂಡ ತಡೆದು ಬಿಡ್ತಾರೆ ಅವರು. ಅಲ್ಲ, ನಾಳೆ ಇವತ್ತು ಹಂಗೆ ಆಗೋದು. ಇವತ್ತು ನೋಡಿ, ಅವ್ನು ಬಟ್ಟೆ ಅಡುಗೆ ಮಾಡ್ತಿದ್ದವನು ಸೆಕೆಂಡ್ ವಾರನೂ ಅವರೇ ಮಾಡ್ತಾರೆ, ವರ್ಧಂತಿ ದಿವಸನೂ ಅವರೇ ಮಾಡ್ತಾರೆ. ಆತನಿಗೆ ಇವತ್ತು ಬಂದು ಏನೋ ಪೊಲೀಸವರೇನೆ ಯಾರೋ ಏನೋ ಅಂದ್ರಂತೆ, ಸೀದಾ ಹೋದ ಅವನು. ಈಗ 12 ಗಂಟೆಯಿಂದ ಅವನು ಇಲ್ಲಿಲ್ಲ. 12 ಗಂಟೆಯಿಂದನೂ ಈಗ ಅದೇ ಅವ್ನಿಗೇನು ಬೇಜಾರಾಗಿದೆಯೋ ಏನೋ ಗೊತ್ತಿಲ್ಲ. ನಿಮಗೆಲ್ಲ ಬಂದೋಬಸ್ತ್ ಕೊಡಬೇಕು, ನಿಮಗೆ ಒಂದು ರೀತಿ ರಕ್ಷಣೆ ಕೊಡಬೇಕು, ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೋಬೇಕು ಅಧಿಕಾರಿ. ಪೊಲೀಸ್ ಇಲಾಖೆಯಿಂದ ಆಗಲಿ, ನಾನು ಕೇಳ್ತಾ ಇದ್ದೀನಲ್ಲ ಸರ್, ಪೊಲೀಸ್ ಇಲಾಖೆ ಆಗಲಿ, ಪ್ರಾಧಿಕಾರದವರಾಗಲಿ, ಒಂದು ಮೀಟಿಂಗ್ ಏನಾನ ನಮಗೋಲಿ ಒಂದು ಇನ್ಫಾರ್ಮ್ ಮಾಡಿದಾರಾ? ನಮ್ಮನ್ನು ಕೇಳಿದಾರ ಹೋಗಲಿ, ಯಾವ ರೀತಿ ಮಾಡ್ತಾ ಇದ್ದೀರಾ, ಏನು ನಮ್ಮಿಂದ ನಿಮ್ಗೆ ಏನು ಬೇಕು? ಬೇಡ, ನಾವೇ ದುಡ್ಡು ಕೊಡ್ತೀವಿ, ನಮಗೆ ಸೆಕ್ಯೂರಿಟಿ ಕೊಡಲಿ, ರಿಸರ್ವ್ ನಾವೇ ದುಡ್ಡು ಕಟ್ತೀವಿ ಬೇಕಾದರೆ. ಇಷ್ಟು ಎಲ್ಲ ಮಾಡೋರು ರಿಸರ್ವ್ಗೂ ನಾವು ದುಡ್ಡು ಕಟ್ಟೋಣ ಬಿಡಿ, ಪೊಲೀಸ್ ಇಲಾಖೆಗೂ ನಾವು ಪ್ರೊಟೆಕ್ಷನ್ಗೆ ಬೇಕಾದರೆ. ನಿಮ್ಮ ರೀತಿ ದಾನಿಗಳಿಗೆ ಈ ರೀತಿ ಬೇಸರ ಆದಂಥ ಸಂದರ್ಭದಲ್ಲಿ ಬೇರೆಯವರು ದಾನಿಗಳು ಹಿಂಗಾದರೆ ಇಲ್ಲಿನ ಜನಕ್ಕೆ ಏನು ಕತೆ ಅಂತ. ಈಗ ಲಾಸ್ಟ್ 3ನೇ ವಾರ ಅಂತೆ ಸರ್, ನನಗೂ ಗೊತ್ತಿಲ್ಲ, ಯಾರೋ ಹೀಗೆ ಹೇಳಿದ್ದು. 2 ಗಂಟೆಗೆ ಕ್ಲೋಸ್ ಅಂತೆ, 2 ಗಂಟೆಗೆ ಕ್ಲೋಸ್ ಅಂತೆ. ದೇವಸ್ಥಾನದಿಂದ ಒಬ್ಬರು ಫೋನ್ ಮಾಡ್ತಾರೆ, ಇದೇ ನಮ್ಮ ಅಡುಗೆ ಮಾಡೋನಿಗೆ ಒಂದು 5 ಪಲ್ಲ ಅಕ್ಕಿದು ಪ್ರಸಾದ ಮಾಡ್ಕೊಂಡು ಕೊಡು ಅಂತ. ಅದರದ್ದು ದುಡ್ಡು ಕಾಸು ಯಾರು ಕೊಡ್ತಾರೆ ಅಂದರೆ ನೆಕ್ಸ್ಟ್ ವಾರ ಬರ್ತಾರಲ್ಲ ಅವ್ರ ಕೈಲಿ ಇಸ್ಕೊಡ್ತೀನಿ ಅಂತ. ಇದು ಈ ವರ್ಷ ಆಗಿರುವಂಥದ್ದು ನಿಮಗೆ, ಅಥವಾ 5-6 ವರ್ಷಗಳಿಂದ ಇದೇ ರೀತಿ ಸಮಸ್ಯೆ? ಸರ್, ಈ ಎರಡು ವರ್ಷದಿಂದನೇ ಸರ್ ಇದು ಹಿಂಸೆ. 2 ಇಯರ್ಸಿಂದನೇ ಇದು ಹಿಂಸೆ, ಇದು ಸಿಕ್ಕಾಪಟ್ಟೆ ಹಿಂಸೆ. ಲಾಸ್ಟ್ ಇಯರು ಪಕ್ಕದಲ್ಲಿ ಟಾಯ್ಲೆಟು ಸರ್, ಆ ಜಾಗದಲ್ಲಿ ಕೊಟ್ಟರು. ಜರ್ಮನ್ ಟೆಂಟ್ಗೆ ನಂಬ್ತಿರೋ ಬಿಡ್ತಿರೋ ನೀವು, 3.5 ಲಕ್ಷ ರೂಪಾಯಿ ಕೊಟ್ಟಿರೋದು. ಓನ್ಲಿ ಜರ್ಮನ್ ಟೆಂಟ್ಗೆ ನಾವು ಹಾಕ್ಸಿರೋದು. ದೇವಸ್ಥಾನದಿಂದನೂ ಹಾಕ್ಸ್ಕೊಟ್ಟಿದ್ರು, ಅದು ಎತ್ತಲಿಗೂ ಸಾಲಲ್ಲ, ಆ ಥರ ಆಗಿರೋದು ಇದು. ಪ್ರತಿ ವರ್ಷ ಕೂಡ ನೀವು ಅನ್ನದಾಸೋಹನ ಮಾಡ್ತಿದ್ರಿ, ಅಂದಾಜು ಎಷ್ಟು ಖರ್ಚಾಗ್ಬೋದು ಸರ್ ಒಂದು ಸಲ ಒಂದು ಊಟ ಹಾಕಿದ್ರೆ? ಸರ್, ಒಂದು 30ರಿಂದ 35 ಲಕ್ಷ ಖರ್ಚಾಗುತ್ತೆ ಸರ್. 30ರಿಂದ 35 ಲಕ್ಷ ಖರ್ಚಾಗುತ್ತೆ ಸರ್. 30-35 ಲಕ್ಷ ಖರ್ಚು ಮಾಡ್ತೀರಿ ಸರ್. ಇದು ನಿಮ್ಗೆ ಇನ್ನೊಂದು ಶಾಕಿಂಗು, 4 ವರ್ಷ ಕಂಟಿನ್ಯೂಷನ್ ಆಗಿ ಅನ್ನದಾನದ ಜೊತೆ ದೇವಸ್ಥಾನದ್ದು ಊದ್ ಡೆಕೋರೇಷನ್ನು ನಾವೇ ಮಾಡಿಸ್ತಾ ಇದ್ವಿ. ಊದ್ ಡೆಕೋರೇಷನ್ನು ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ. ಈ ಸತಿ ಅದು ನಮಗೆ ಕೊಡಲಿಲ್ಲ. ಬೇಡ, ಏನೋ ಪಾಪ ಇನ್ನೊಬ್ರು ಯಾರೋ ಅವಕಾಶ ಬಂತೇನೋ, ಒಬ್ಬರಿಗೆ ಇಬ್ಬರು ಕೊಡೋದು ಬೇಡ ಅಂತ ಸುಮ್ಮನಾದ್ವಿ. ನಾವು ಅದ್ರ ಬಗ್ಗೆ ನಾವು ಚಕಾರ ಎತ್ತಕ್ಕೆ ಹೋಗಲಿಲ್ಲ. ಬಟ್ ಇಲ್ಲಿ ವ್ಯವಸ್ಥೆ ಇದೆಯಲ್ಲ, ತುಂಬ ಬೇಜಾರಾಗುತ್ತೆ. ಒಂದು ಸತಿ ಬಂದವರು ಇನ್ನೊಂದು ಸತಿ ಬರೋದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿ ಯಾರು ಬರ್ತಾರೋ ಏನೋ ಗೊತ್ತಿಲ್ಲ ಅಂತ ಪುಣ್ಯಾತ್ಮರು, ಅವ್ರು ಬಂದು ಯಾವ ರೀತಿ ತಾಯಿ ಯಾವಾಗ ಯಾರ ರೂಪದಲ್ಲಿ ಬಂದು ಏನು ಚೇಂಜಸ್ ಮಾಡಿಸ್ತದೋ ದೇವರಿಗೆ ಗೊತ್ತದು. ಅಲ್ಲ, ಪ್ರತಿ ಬಾರಿ 30-35 ಲಕ್ಷ ಖರ್ಚು ಮಾಡಿ ಅನ್ನದಾಸೋಹ ಮಾಡ್ತಾ ಇದ್ರಿ ಇಲ್ಲಿ ನೀವು. 20-25 ಆಗ್ತಿತ್ತು ಸ್ಟಾರ್ಟಿಂಗು, ಇವಾಗೆಲ್ಲ ಜಾಸ್ತಿ ಆಗಿದೆಯಲ್ಲ ಸರ್. ಈಗ ನೋಡಿ, ಅಕ್ಕಿ ಒಬ್ಬರು ಕೊಡಿಸ್ತಾರೆ, ಬೇಳೆ ಒಬ್ಬರು ಕೊಡಿಸಿದ್ರು, ಎಣ್ಣೆ ಒಬ್ಬರು ಕೊಡಿಸಿದ್ರು, ಎಲ್ಲ ಸ್ನೇಹಿತರುಗಳು. ಈಗ ಅವರು ಕರ್ಕೊಂಬಂದು ನನ್ನ ಯೋಗ್ಯತೆಗೆ ಒಂದು ದರ್ಶನ ಮಾಡ್ಸೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ 2,000 ರೂಪಾಯಿ ಕೊಟ್ಟು ನಾನು ಬರ್ತೀನಿ ಸರ್. ರಾಜಾತಿಥ್ಯ ಸರ್, ನನಗೂ 2,000 ಕೊಟ್ಬಿಟ್ಟು 100 ಜನಕ್ಕೆ ಮಾಡಿದ್ರೆ 2 ಲಕ್ಷ ಖರ್ಚಾಗುತ್ತೆ ಸರ್. ರಾಜಾತಿಥ್ಯವಾಗಿ ಹೋಗ್ಬಿಡೋದು, ದರ್ಶನ ಮಾಡ್ಕೊಂಡು ಬರ್ಬೋದಲ್ಲ. ನಾವಿಲ್ಲಿ ಭಕ್ತರಿಗೆ ನಮಗೂ ಒಂದು ಅವಕಾಶ ಏನೋ ಒಂದು ಸಿಕ್ಕಿದೆ. ಭಕ್ತರು ಬರೋರಿಗೆಲ್ಲ ಪ್ರಸಾದ ಒಂದು ಸೇವೆ ಮಾಡೋಣ ಅಂತ ಎಲ್ಲರೂ ಸೇರಿ ಮಾಡೋಕ್ಕೆ ಹೋದರೆ ಇವರಿಂದ ನಮಗೆ ಇದೊಂದು ಬಹುಮಾನ. ಯಾಕೆ ಇಷ್ಟೊಂದು ಪರ್ಸ್ನಲ್ಲಾಗಿ ಅವರು ನಿಮ್ಗಳನ್ನ ಈ ರೀತಿ ಬೇಸರ ಮಾಡಿಸ್ತಾ ಇದ್ದಾರೆ ಸರ್? ನೀವು 4 ವಾರದವ್ರನ್ನೂ ಕೇಳಿ, ನನ್ನೊಬ್ಬನ್ನೇ ಅಂತಲ್ಲ, ಕೆಲವ್ರಿಗೆ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ಅಷ್ಟೇ. 4 ವಾರದವ್ರಿಗೂ ನಿಮ್ಮ ಹತ್ರ ಅವ್ರ ನಂಬರ್ ಇದೆ, ಫೋನ್ ಮಾಡಿ ಕೇಳಿ ಏನು ಹೇಳ್ತಾರೆ ಅಂತ. ಅದಕ್ಕೆ ಇಷ್ಟೊಂದು ಬೇಸರದಲ್ಲಿ ಕೂತಿರೋದ ನೀವು? ಇನ್ನೇನು ಮಾಡೋಣ ಸರ್, ಇನ್ನೇನು ಮಾಡೋಣ ಹೇಳಿ, ಇನ್ನೇನು ಮಾಡೋಣ?
ಅಲ್ಲ, ಅನ್ನ ಹಾಕೋರು ಎಲ್ಲ ಕಡೆ ಓಡಾಡ್ಕೊಂಡು ಖುಷಿಯಾಗಿರ್ತಾರೆ, ನಿಮ್ಮ ಮುಖದಲ್ಲಿ ಆ ಖುಷಿನೇ ಇಲ್ವಲ್ಲ ಅಂತ. ಹಂಗೆ ಮಾಡಿಬಿಟ್ಬಿಟ್ಟವ್ರೆ ಸರ್ ಇಲ್ಲಿ ಅವರು. ಎಷ್ಟೊತ್ತು ಹೊರಟ್ಬಿಟ್ಟು ಸರ್ 12 ಗಂಟೆಯಿಂದ ಕಾಯ್ತಾ ಇರೋದು. 6 ಜನ ದರ್ಶನ, 3 ಜನ ಗಂಡಸರು 3 ಜನ ಹೆಂಗಸರು ಅಕ್ಕಿ ಕೊಡಿಸಿರೋರು ಬಂದವ್ರೆ. ಇವಾಗವರೆಗೂ ದರ್ಶನ ಮಾಡೋಕ್ಕಾಗ್ತಾ ಇಲ್ಲ. 12 ಗಂಟೆಯಿಂದ ಇಲ್ಲಿವರೆಗೂ ದರ್ಶನ ಮಾಡ್ಸೋಕ್ಕಾಗ್ತಾ ಇಲ್ಲ. ಟೈಮ್ ಎಷ್ಟು ಸರ್ ಇವಾಗ ನೀವೇ ನೋಡಿ ಸರ್. ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ಯಾವ ಅಧಿಕಾರಿ ಕಾರಣ ಸರ್ ಇಷ್ಟಕ್ಕೆಲ್ಲ ಅವ್ಯವಸ್ಥೆ? ಯಾವ ಅಧಿಕಾರಿ? ಯಾರು ಮೇಂಟೆನೆನ್ಸ್ ಇದ್ದಾರೋ ಮೇನ್ ಇದ್ದಾರೋ ಅವರೇ ಸರ್. ಇವತ್ತು ಇಒ ರೂಪ ಇದ್ದಾರೆ ಇಲ್ಲಿ ಅಧಿಕಾರಿ, ಅವರೇನೆ ಸರ್. DC ಕಂಪ್ಲೇಂಟ್ ಮಾಡ್ಬೋದಲ್ಲ ನೀವು? ಯಾರು? ನೀವು ಲಾಸ್ಟ್ ಟೈಮ್ ಹೋಗಿ DC ಸಾಹೇಬ್ರನ್ನು ಭೇಟಿ ಆದ್ವಿ, ಕೊಡ್ತಿರೋ ಜಾಗ ಸರಿಗಿಲ್ಲ ಅಂತ. ಇಲ್ಲ ನಮಗೆ ಅದೇ ಥರ ಇದಾಗಿರೋದು, ನಾವು ಅಲ್ಲೇ ಮಾಡಬೇಕು ಅಂತ ಹೇಳಿದ್ರು ಲಾಸ್ಟ್ ಟೈಮು. ಇನ್ನೇನು ಲಾಸ್ಟ್ ಟೈಮ್ ಸರ್ ಟಾಯ್ಲೆಟ್ ಪಕ್ಕ ಸರ್, ಟಾಯ್ಲೆಟ್ ಇದ್ದಿದ್ದು ನಿಮ್ಗೆ ವಿಡಿಯೋಗಳು ಕಳಿಸ್ತೀನಿ ನೋಡಿ. ಓಸತ್ತಿದ್ದು ಮನುಷ್ಯ ತಿನ್ನೋಂಥ ಜಾಗನೇ ಅಲ್ಲ, ಅಂಥ ಜಾಗನೇ ಕೊಟ್ಟರು. ಕೊನೆಗೆ ನಮ್ಗೆ ಏನು ಮಾಡೋದು, ಜಗನ್ಮಾತೆ ತಾಯಿ ನೀನೇ ನೋಡ್ಕೊಳ್ಳಮ್ಮ ಅಂತೇಳಿ ನಾವು ಲಾಸ್ಟ್ ಟೈಮ್ ಅಲ್ಲೇ ಮಾಡಿ ಕೊಟ್ವಿ. ಈ ಟೈಮು ತುಂಬ ಖುಷಿ ಪಟ್ವಿ ಜಾಗ ಚೇಂಜ್ ಮಾಡಿದ್ರು ಅಂತ. ಈ ಸತಿ ನೋಡಿಬಿಟ್ಟು ನಾವು ತುಂಬ ಖುಷಿಯಾಗಿದ್ವಿ. ವ್ಯವಸ್ಥೆ ಜಾಗ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ಇದೆ. ಬಟ್ ಪರಿಸ್ಥಿತಿ ಇಲ್ಲಿ ಈ ರೀತಿ ಯಾರೂ ನಮಗೆ ಕೋಪ್ರೇಟ್ ಮಾಡ್ತಾ ಇಲ್ಲ, ಸಹಕಾರ ಕೊಡ್ತಾ ಇಲ್ಲ. ಕೇಳಿ ಸರ್, ನಾನು ಹೇಳೋದು ಯಾವುದೇ ಇವಾಗ ಒಂದು ಮನೆಯಲ್ಲಿ ನಾವೇ ಒಂದು ಮದುವೆ ಆಗಲಿ, ಒಂದು ಗೃಹ ಪ್ರವೇಶ ಮಾಡಬೇಕು ಅಂದರೆ ಎಷ್ಟು ಸತಿ ಪ್ರಿಕಾಷನ್ ತೊಗೊತೀವಿ, ಎಷ್ಟು ಸತಿ ನಾವು ಡಿಸ್ಕಸ್ ಮಾಡ್ತೀವಿ ಮನೆಯವ್ರ ಜೊತೆ. ಇದು ಒಂದು ಸಾರ್ವಜನಿಕರದು ಮಾಡ್ತಾ ಇರೋದು. ಯಾವ ರೀತಿ ಹೆಂಗೆ ಏನು, ಒಂದು ವೇಳೆ ನೀವು ಡ್ರಾಪ್ ಔಟ್ ಮಾಡಿ ಎಲ್ಲ ಖಾಲಿ ಮಾಡ್ಕೊ ಹೋದ್ರೆ ಬರುವಂಥ ಭಕ್ತರಿಗೆ ಏನು ಕತೆ? ಒಂದು 5 ಪಲ್ಲ ದೇವಸ್ಥಾನದಿಂದ ಮಾಡಿಸ್ತಾರೆ, 5 ಪಲ್ಲ ಮಾಡಿಸ್ತಾರೆ, ಪ್ರಸಾದ ಕೊಟ್ಟಂಗೆ ಸಣ್ಣ ದೋಣೆನಲ್ಲಿ ಕೊಡ್ತಾರೆ. ಮಾಡಿದ್ದೀವಿ ಅಂತ ಅದಕ್ಕೂ ಬಿಲ್ ಹಾಕೊತಾರೆ ಅಷ್ಟೇ, ಬೇರೆ ಇನ್ನೇನಾಗಲ್ಲ ಇಲ್ಲಿ. ಲಾಸ್ಟ್ ವಾರ ನಮ್ಗೆ ಹೇಳಿಲ್ಲ ಕೇಳಿಲ್ಲ, ನಮ್ಮೇ ಸೇರ್ಬಿಟ್ಟು 5 ಪಲ್ಲ ಮಾಡಿಸಿದ್ರು. ನಾನು ಕೊನೆಗೆ ಅವ್ನು ರಾಜಣ್ಣಂಗೆ ಅದೇ ಅಂದೆ, ಬಿಡು ರಾಜಣ್ಣ ತಲೆ ಹಾಕಿಡ್ಸ್ಕೊಂಚ, ತಾಯಿ ಐತೆ ನೋಡ್ಕೊತದೆ ಬಿಡು ಅಂತಲೇ ಅಂದೆ. ನೀವು ಕೊಟ್ರಿ? ಇನ್ನೂ ಕೊಟ್ಟಿಲ್ಲ, ಇನ್ನೂ ಲೆಕ್ಕಾಚಾರ ಹಾಕಿ ಕೊಟ್ಟಿಲ್ಲ. ಹೇಳಿದ್ದೀನಿ ಒಟ್ಟಿನಲ್ಲಿ, ಎಲ್ಲ ಅವ್ರು ಕೊಡಲಿಲ್ಲ ಅಂದರೆ ನಾನು ಕೊಡ್ತೀನಿ ಬಿಡಪ್ಪ ಅಂತಲೇ ಹೇಳಿದ್ದೀನಿ. ಮುಂದಿನ ವರ್ಷ ನೀವು ಇಲ್ಲಿ ಅನ್ನದಾಸೋಹ ಮಾಡಲ್ಲ? ಇಲ್ಲ ಸರ್, ಸಾಕು, ಇದೇ ಸಾಕು ಸರ್. ಬೆಂಗಳೂರಿನಲ್ಲಿ ಅಲ್ಲೇ ಮಾಡೋಣ ಬಿಡಿ ಸರ್. ಭಾಳ ಆಕ್ರೋಶ ಇದೆ, ನೋವಿದೆ. ಆಕ್ರೋಶ ಯಾಕೆ ಸರ್, ದೇವ್ರ ಮುಂದೆ ಎಲ್ಲ ನಾವೆಲ್ಲ ಯಾರು ಸರ್ ಆಕ್ರೋಶ ಮಾಡೋಕ್ಕೆ? ನೋವು ಇದೆ ಅಷ್ಟೇ. ಈ ರೀತಿ ಬಳಸ್ಕೋಬಾರ್ದಾಗಿತ್ತು ಅಧಿಕಾರಿಗಳು ನಿಮ್ಮನ್ನು. ಸರ್ ಅವರು ಮನಸ್ಥಿತಿ ಹೆಂಗಿದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ಅಷ್ಟೇ ಸಂಜೆ ಒಂದು 8 ಗಂಟೆ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ. ಸಂಜೆ 8 ಗಂಟೆ ಆದರೆ ಸಾಕು ಸರ್. ನಾವು ವರ್ಷಕ್ಕೆ 2 ಸತಿನ 3 ಸತಿನ ಬರ್ತೀವಿ, ತಾಯಿ ಕೈ ಮುಗಿತೀವಿ. ಕೈ ಮುಕ್ಕೊಂಡು ಅವಕಾಶ ಸಿಕ್ಕರೆ 2,000 ರೂಪಾಯಿ ಟಿಕೆಟ್ ಕೊಟ್ಕೊಂಡು ಒಂದು 50 ಜನ 25 ಜನ ನಾವೇ ಕರ್ಕೊಂಬರ್ತೀವಿ. ದರ್ಶನ ಮಾಡ್ಕೊಂಡು ರಾಯಲ್ವಾಗಿ ಹೋಗ್ತೀವಿ ಬಿಡಿ. ಅಲ್ಲ ಸರ್, 4 ಆನೆ ಕೊಡಲ್ಲ ಸರ್. VIP ಅಂತಾರೆ 4 ಆನೆ ಕೊಡಲ್ಲ ಅವರು. ಅವರಿಂದ ಯಾವ ಪ್ರಯೋಜನವೂ ಇಲ್ಲ ಬೆಟ್ಟಕ್ಕೆ. ಅವ್ರುಗಳಿಗೆ ಗರ್ಭಗುಡಿ ಕರ್ಕೊಂಡೋಗಿ ದರ್ಶನ ಮಾಡಿಸ್ತಾರೆ. ಏನು ಮಾಡೋಣ ಸರ್, ನಾವೇನು ಮಾಡೋಕ್ಕಾಗತ್ತೆ ಹೇಳಿ? ಮಾಡೋರು ಈ ಪರಿಸ್ಥಿತಿ. ನನಗೆ 5-10 ನಿಮಿಷ ನಿಲ್ಲಿಸಿ ದರ್ಶನ ಮಾಡಿಸ್ತಾರೆ ಅವ್ರಿಗೆ. ನಮ್ಗೆ ಇವತ್ತು 6 ಜನಕ್ಕೆ ಬಂದು ಕಾಯ್ಕೊಂಡಿರಲ್ಲ ಅವ್ರಿಗೊಂದು ಸುಮ್ಮನೆ ಒಂದು ಫ್ಲಾಶ್ ಆಫ್ ಸೆಕೆಂಡಲ್ಲಿ ಹಿಂಗೆ ದರ್ಶನ ಆದ್ರೆ ಸಾಕಪ್ಪ ಅಂತ 12 ಗಂಟೆಯಿಂದ ಬಂದು ಕಾಯ್ಕೊಂಡು ಕೂತವ್ರೆ. ಇದುವರೆಗೂ ನಮ್ಮನ್ನು ಕೇಳೋರಿಲ್ಲ, ಹೇಳೋರಿಲ್ಲ. ಮುಂದಿನ ವರ್ಷ ನೀವು ಇಲ್ಲಿ ಮಾಡಲ್ಲ? ಇಲ್ಲ ಸರ್, ಇಲ್ಲ. ಇವಿಷ್ಟು ಉದ್ಯಮಿ ಮಹೇಶ್ ಅವರ ಒಂದು ನೋವಿನ ಮಾತು ಕೂಡ ಆಗಿರುವಂಥದ್ದು. ಅದೇ ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂತಹ ಅಧಿಕಾರಿಗಳು ಮತ್ತು ಮೈಸೂರು ಜಿಲ್ಲಾಡಳಿತ ನನ್ನ ಸಂಪೂರ್ಣವಾಗಿ ನನಗೆ ನೋವನ್ನು ಕೊಟ್ಟಿದೆ. ಯಾಕೆಂದರೆ ಕಳೆದ 5 ವರ್ಷಗಳಿಂದಲೂ ಕೂಡ ನಾನು ಬರ್ತಕ್ಕಂತಹ ಲಕ್ಷಾಂತರ ಮಂದಿಗೆ ಅನ್ನ ದಾಸೋಹನ ಕೊಡ್ತಾ ಇದ್ದೀನಿ. ಈ ಒಂದು ಅನ್ನ ದಾಸೋಹ ನಡೆಸಲಿಕ್ಕೆ ಭಾಳಷ್ಟು ಸ್ನೇಹಿತರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ದರ್ಶನವನ್ನು ಮಾಡಿಸ್ಲಿಕ್ಕೆ ನಾನು ಭಾಳ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಆದರೂ ಕೂಡ ಇಲ್ಲಿನ ಪೊಲೀಸರಾಗಿರಲಿ ಅಧಿಕಾರಿಗಳಿರಲಿ ಯಾರು ಕೂಡ ದರ್ಶನ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ಜೊತೆಗೆ ನಮ್ಗಳನ್ನೇ ಅವರ್ಸ್ ಕಾಯಿಸುವಂತಹ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದರಿಂದ ಈ ವ್ಯವಸ್ಥೆಯಿಂದ ಭಾಳ ಬೇಸರ ಆಗಿದೆ. ಹೀಗಾಗಿ ಮುಂದಿನ ವರ್ಷ ಆಷಾಢದ ಶುಕ್ರವಾರ ನಾನು ಇಲ್ಲಿ ಅನ್ನದಾಸೋಹನ ಮಾಡಲ್ಲ ಅನ್ನುವಂತಹ ಮಾತನ್ನು ಉದ್ಯಮಿ ಮಹೇಶ್ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕಬ್ಬೆ, ಪ್ರೆಸ್ ನ್ಯೂಸ್ ಕನ್ನಡ, ಮೈಸೂರು.